ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವಸ್ಥಾನದ ನೂತನ ದೇವಸ್ಥಾನ ಹಾಗೂ ಗರುಡಗಂಬ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ಅಂಗವಾಗಿ ಹಿರೇಬೆಣಕಲ್ ಗ್ರಾಮದಲ್ಲಿ ಸರ್ವ ಸಮಾಜದ ಮುಖಂಡರಿಂದ ಮಹಿಳೆಯರಿಂದ ಕಳಸ ಕನ್ನಡಿಯೊಂದಿಗೆ ಬಾಜ ಭಜಂತ್ರಿ ಡೊಳ್ಳುವೊಂದಿಗೆ ಈ ಒಂದು ಮಾರುತೇಶ್ವರ ದೇವಸ್ಥಾನ ನೂತನ ದೇವಸ್ಥಾನ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಮಹಿಳೆಯರು ಮತ್ತು ಎಲ್ಲ ಗ್ರಾಮದ ಗುರು ಹಿರಿಯರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೆರವಣಿಗೆ ಮಾಡುವ ಮೂಲಕ ಶ್ರೀ ಮಾರುತೇಶ್ವರ ದೇವಸ್ಥಾನದ ಉದ್ಘಾಟನೆ ಹಾಗೂ ಗರುಡಗಂಬ ಹಾಗೂ ಕಳಸಾರೋಹಣವನ್ನು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಾಂಗೋಪವಾಗಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ನಂತರ ಗ್ರಾಮದ ಪ್ರಮುಖರು ನಮ್ಮ ATV ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಹಿರೇಬೆಣಕಲ್ ಗ್ರಾಮದಲ್ಲಿ ನೂತನ ಮಾರುತೇಶ್ವರ ದೇವಸ್ಥಾನ ಕಳಸಾರೋಹಣ ಹಾಗೂ ಗರುಡಗಂಬ ಪ್ರತಿಷ್ಠಾಪನೆ ಎಲ್ಲ ಸಮಾಜದ ಮುಖಂಡರುಗಳಿಂದ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರಲಾಗಿದೆ ಎಂದು ಮುಖಂಡರುಗಳು ನಮ್ಮ ATV ತಿಳಿಸಿದ್ದಾರೆ. ನಂತರ ಅಭಿನವ ಶ್ರೀಗಳ ಕೊಪ್ಪಳದ ಮರಿ ಗುರುಗಳು ಆಶೀರ್ವಚನ ನೀಡಿದರು.
ದಯವಿಟ್ಟು 2 ನಿಮಿಷಗಳ ಕಾಲ ನಿಶಬ್ದವಾಗಿ ಟವರ್ ಕಂಬಕ್ಕೆ ಬರ್ತೈತಿ. ಟವರ್ ಕಂಬದಿಂದ ನಿಮ್ಮ ಮೊಬೈಲ್ ನಿಮ್ಮ ಊರಿನಿಂದ ನಮ್ಮನ್ನ ಸ್ವಾಗತ ಮಾಡ್ಕೊಂಬಂದ್ರಿ. ಊರಿನ ಹಿರಿಯರು ಎಲ್ಲರೂ ಸೇರಿ, ಯುವಕರು ಹಿರಿಯರು ಎಲ್ಲರೂ ಸೇರಿ ಎಷ್ಟು ಚಂದ ಸ್ವಾಗತ ಮಾಡಿದ್ರಂತಂದ್ರ, ಗವಿಸಿದ್ದಪ್ಪ ಅಜ್ಜರ್ ಬಂದ, ಕೊಪ್ಪಳ ಅಜ್ಜರ್ ಬಂದಾಗ ಹೆಂಗ್ ಸ್ವಾಗತ ಮಾಡಿದ್ರೆ ಅದರಂಗ ಸ್ವಾಗತ ಮಾಡ್ಕೊಂಬಂದ್ರಿ. ಮ್ಯಾಲ್ ನೋಡಿದ್ರ ಎಷ್ಟು ಬಿಸಿಲು ಐತಿ, ದಗೆ ಎಷ್ಟು ಸೆಕೆ ಐತಿ, ಬಿಸಿಲು ಐತಿ. ಆದ್ರೆ ನಿಮ್ ಊರವ್ರು ಏನ್ ತಿಳಿಸ್ಕೊಡಕತ್ತಂದ್ರ ಸೂರ್ಯನಿಗೆ ಒಂದು ಶೆಡ್ ಹೊಡೆದು ನಮ್ದು ಭಕ್ತಿ ದೊಡ್ಡದ ತೋರಿಸ್ಕೊಟ್ರಿ. ಎಷ್ಟು ಖುಷಿ, ಎಷ್ಟು ಸಂಭ್ರಮ ನೋಡ್ರಿ. ನಿಮ್ ಊರಿಂದ ಜಾತ್ರೆ, ಒಂದು ಹೊಸ ದೇವಸ್ಥಾನ, ಅದ್ರ ಮೇಲೆ ಗೋಪುರ ಮತ್ತು ಗರುಡಗಂಬ, ಎಷ್ಟು ಖುಷಿ ಅನ್ಸುತ್ತಂತಂದ್ರ, ಈ ದೇಶ ಐತಲ್ಲ ಭಾರತ ದೇಶ ಬಹಳಷ್ಟು ಅದ್ಭುತವಾಗಿರ್ತಕ್ಕಂತಹ ದೇಶ. ಈ ದೇಶವನ್ನು ನೋಡ್ಲಿಕ್ಕಂತಂದೇಳಿ ವಿದೇಶದಿಂದ ಜನರಂತೆ, ನಿಮ್ದೆಂಗ ಮೋರಿರ ಬೆಟ್ಟ ನೋಡಲಿಕ್ಕೆ ಎಲ್ಲೆಲ್ಲೊಂದ ಬರ್ತಾರಲ್ಲ, ಹಂಗ ಈ ಭಾರತ ದೇಶವನ್ನು ನೋಡಲಿಕ್ಕಂತಂದೇಳಿ ವಿದೇಶದಿಂದ ಜನ ಎಲ್ಲ ಬರ್ತಿದ್ರಂತೆ. ಅದ್ರಾಗ ಒಬ್ಬ ವಿದೇಶಿಗ ವ್ಯಕ್ತಿ ಈ ದೇಶವನ್ನು ನೋಡಲಿಕ್ಕೆ ಹೆಂಗ ಬರ್ತಾನಂತಂದ್ರ, ಪಾದರಕ್ಷೆ ಇರ್ಲಾರ್ದಂಗ ಈ ದೇಶವನ್ನು ನೋಡಲಿಕ್ಕೆ ಬರ್ತಾನಂತೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ವಿದೇಶ ಈ ದೇಶವನ್ನು ನೋಡಲಿಕ್ಕೆ ಪಾದರಕ್ಷೆ ಇರ್ಲಾರ್ದಂಗ ಬಂದಿರ್ತಾನ. ಒಬ್ಬ ಪ್ರಶ್ನೆ ಮಾಡ್ತಾನಂತೆ. ಏನ್ ಪ್ರಶ್ನೆ ಮಾಡ್ತಾನಂದ್ರ, ಅಲ್ಲ, ಇಷ್ಟು ಸಾವಿರಾರು ಕಿಲೋಮೀಟರ್ ದೂರ ಐತೆ ನಿಮ್ಮೂರು, ಆ ದೇಶದಿಂದ ಈ ದೇಶಕ್ಕೆ ಬಂದಿರಲ್ಲ, ಪಾದರಕ್ಷೆ ಇರ್ಲಾರ್ದಂಗ ಬಂದಿರಲ್ಲ, ಯಾಕೆ ಪಾದರಕ್ಷೆ ಇರ್ಲಾರ್ದಂಗ ಬಂದಿರ್ ನೀವು? ಅವಾಗ ವಿದೇಶಿಗ ಮರು ಪ್ರಶ್ನೆ ಮಾಡ್ತಾನಂತೆ ಭಾರತೀಯನಿಗೆ. ಏನ್ ಪ್ರಶ್ನೆ ಮಾಡ್ತಾನಂದ್ರ, ನಿಮ್ದು ಮನೆ ಇರ್ತದಿಲ್ರಲ್ಲ,
ಮನೆ ಇತ್ತದಿಲ್ಲ? ನಿಮ್ಮ ಮನೆಯೊಳಗಡೆ ಪೂಜೆ ಕೋಲೆ ಇತ್ತದಿಲ್ಲ? ನಿಮ್ಮ ಪೂಜೆ ಕೋಲಿ ಒಳಗಡೆ ನೀವೆಂದಾದ್ರೂ ಕೂಡ ಪಾದರಕ್ಷೆ ಹಾಕೊಂಡೋಗ್ತೀರ? ನೀವೆಂದಾದ್ರೂ ಯಾಕೆ ಹಾಕೊಂಡೋಗಲ್ಲ? ಯಾಕ? ಅಲ್ಲಿ ದೇವ್ರು ಇರ್ತೈತಿ, ದೇವ್ರು ವಾಸವಾಗಿರ್ತಾರ, ಪವಿತ್ರವಾದಂತ ಸ್ಥಳ ಅಂತಕ್ಕಂಥ ಭಾವನೆ ನಿಮ್ಮೆಲ್ಲರಿಗೂ ಇರ್ತದಿಲ್ಲ? ಹಂಗ ಆ ವಿದೇಶಿಗ ಭಾರತೀಯನಿಗೆ ಒಂದು ಮರು ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾನಂತ. ಏನಂತಂದ್ರ, ನೋಡು, ನಿಮ್ಮ ದೇಶದಲ್ಲಿರ್ತಕ್ಕ ಮನೆಯಲ್ಲಿರುವ ನಿಮ್ಮ ಪೂಜಾ ಕೋಲಿ ಒಳಗಡೆ ನೀವ್ ಹೆಂಗ ಪಾದರವೋ ಹಂಗ ನನ್ನ ದೃಷ್ಟಿಕೋನದಲ್ಲಿ ಇಡೀ ಜಗತ್ತಂತಕ್ಕಂಥದೊಂದು ಮನೆ ಇದ್ದಂಗ ಭಾರತ ದೇಶ ಅಂದ್ರೆ ಪೂಜಾ ಕೋಲಿ ಇದ್ದಂಗ. ಅದಕ್ಕೋಸ್ಕರ ನಾನು ಪಾದರಕ್ಷೆಯನ್ನು ಹಾಕಿಕೊಂಡು ಬಂದಿಲ್ಲ ಅಂತ ತಂದೇಳಿ ಆ ವಿದೇಶಿಗ ಈ ಮಾತನ್ನು ಹೇಳ್ತಾನಂತೆ. ಆತ ನೇರವಾಗಿ ಯಾರನ್ನು ಭೇಟಿ ಹಾಕನಂತ ತಂದ್ರ ಮಹಾತ್ಮ ಗಾಂಧಿನಂತೆ. ನಮ್ಮ ಹಿರೇಬಣಕಲ್ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಮಾರುತೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆ ಮಾಡುತ್ತಿದ್ದೇವೆ. ಇದು ನಮ್ಮ ಮಾರುತೇಶ್ವರ ದೇವಸ್ಥಾನವು ಬಹಳ ನೂರಾರು ವರ್ಷ ಹಳೆಯ ಕಾಲ ಹಿಂದಿನ ಒಂದು ದೊಡ್ಡ ಪರಂಪರೆ ದೇವಸ್ಥಾನ. ಇದು ಕಾಲಾನಂತರ ಶಿಥಿಲವಾಗಿದ್ದರಿಂದ ನಾವು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಸತತ 1 ವರ್ಷದ ಪ್ರಯತ್ನದ ಫಲವಾಗಿ ಒಂದು ಅದ್ಭುತವಾಗಿ ಈ ದೇವಸ್ಥಾನ ರೂಪುಗೊಂಡಿದೆ. ಈ ದೇವಸ್ಥಾನಕ್ಕೆ ಭಾಳಷ್ಟು ಧನ ಎಲ್ಲ ರೀತಿಯ ಭಕ್ತರು ಸಹಾಯ ಮಾಡಿದ್ದಾರೆ. ನಾವು ಬೆಳಗಿನ ಜಾವ ನಮ್ಮ ಗ್ರಾಮದ ಎಲ್ಲ ಮಹಿಳೆಯರು ಸೇರಿಕೊಂಡು ಕಳಸ ಕುಂಭಗಳೊಂದಿಗೆ ಬಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆ ಮುಖಾಂತರ ಇಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಒಂದು ನವಗ್ರಹ ಹೋಮ ಪೂಜೆ ನವಗ್ರಹ ಸ್ಥಾಪನೆ ಮಾಡಿ ಈಗ ನಂತರ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಇನ್ನು ಮುಂದಿನದಾಗಿ ದೇವಸ್ಥಾನದ ಒಂದು ಅಭಿಷೇಕ ಪೂಜಾ ಕೈಂಕರ್ಯ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವುದಲ್ಲಿ ಇವತ್ತು ಸುದಿನ ಅಂತ ಶುಭ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ನಮ್ಮ ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಆವತ್ತಿನ ಕಾಲದಲ್ಲಿ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತು. ಆದರೆ ನಮ್ಮ ಗ್ರಾಮದಲ್ಲಿ ಈ ದೇವಸ್ಥಾನವನ್ನು ಸ್ವಲ್ಪ ಶಿಥಿಲಗೊಂಡಿದ್ದರಿಂದ ಊರಿನ ಎಲ್ಲ ಗ್ರಾಮದ ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು ಮತ್ತು ಅನೇಕ ಜನರು, ಹೊರಗಿನ ಜನರು ಕೂಡ ಈ ಒಂದು ದೇವಸ್ಥಾನ ಕಟ್ಟಡ ಶಿಲೆಯಿಂದ ಕಟ್ಟಡ ಮಾಡಲಿಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿನ ಏನಪ್ಪ ಅಂದರೆ ಈ ಒಂದು ನೂತನ ದೇವಸ್ಥಾನವನ್ನು ಪ್ರಾರಂಭ ಮಾಡುತ್ತಾ ಅದೇ ರೀತಿಯಾಗಿ ಮತ್ತು ನವಗ್ರಹ ಶಾಂತಿ ಹೋಮವನ್ನು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ಅದೇ ರೀತಿಯಾಗಿ ನೂತನವಾಗಿ ಗರುಡಗಂಬವನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡ್ತಿದ್ದೇವೆ. ಅದಕ್ಕೋಸ್ಕರವಾಗಿ ಊರಿನ ನಮ್ಮ ಮಾರುತೇಶ್ವರನ ಎಲ್ಲ ಭಕ್ತಾದಿಗಳು ಇವತ್ತು ತನುಮನದಿಂದಂತೆ ಯಾವುದೇ ಜಾತಿ ಭೇದ ಮಾಡಲಾರ್ದೆ ಹೆಣ್ಣು ಮಕ್ಕಳು ತಮ್ಮ ಮನೆಯಿಂದ ಮಡಿಯಿಂದ ಕಳಸ ತೆಗೆದುಕೊಂಡು ಬಂದು ಕುಂಭವನ್ನು ಹೊತ್ತುಕೊಂಡು ಬಂದು ನಮ್ಮ ಗ್ರಾಮದ ಪೂರ್ವ ಬೀದಿಯಿಂದ ಗ್ರಾಮದ ಆಂಜನೇಯ ಗುಡಿಯವರ ಕಳಸ ಮತ್ತು ಕುಂಭವನ್ನು ತೆಗೆದುಕೊಂಡು ಡೊಳ್ಳು ಭಜಂತ್ರಿ ಮುಖಾಂತರ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನವನ್ನು ನೂತನವಾಗಿ ಹೊಸ ಕಟ್ಟಡ ಮತ್ತು ಧ್ವಜಗಂಬವನ್ನು ಸ್ಥಾಪನೆ ಮಾಡಲಾಯಿತು. ಅದೇ ರೀತಿಯಾಗಿ ದೇವಸ್ಥಾನದ ಮೇಲ್ಭಾಗದ ಕಳಸಾರೋಹಣವನ್ನು ಏರ್ಪಡಿಸಲಾಯಿತು. ಅದೇ ರೀತಿಯಾಗಿ ನಮ್ಮ ಹಿರಿಯ ಗೆಳೆಯರು ಕಳಸದೊಂದಿಗೆ ದೇವಸ್ಥಾನ ಆಗಮಿಸಿ ಮತ್ತು ಶುಭ ಕಾರ್ಯವನ್ನು ನೆರವೇರಿಸಲಾಯಿತು.